ಇವತ್ತು ದಿನಾಂಕ 27/7/2026ರಂದು ಈ RPI ವತಿಯಿಂದ AB ಹೊಸಮನಿ ಅವರ ಸದರತ್ವದಲ್ಲಿ ಇವತ್ತು ಇದರದ್ದು ಬರಗಾಲ ಘೋಷಿತವೆಂಬ RPI ಪಾರ್ಟಿಯಿಂದ ಬರಗಾಲ ಘೋಷಣೆ ಮಾಡಲು ಇವತ್ತೆಲ್ಲರೂ ನಾವು ಪೂರ್ತಿ ಇಡೀ RPI ಮುಖಂಡರು RPI ಎಲ್ಲ ತಾಲೂಕದ ನಮ್ಮ ಕೋವರ್ಕರ್ ಅಧಿಕಾರಿಗಳು ಎಲ್ಲರೂ ಬಂದು ಇವತ್ತೆಲ್ಲರೂ ಸಹಕಾರ ಮಾಡಿದ್ದಾರೆ. ಇವತ್ತಿನ ದಿನಾಂಕ AB ಹೊಸಮನಿ ಅವರ ಸದರತ್ವದಲ್ಲಿ ದಿನಾಂಕ 27/7/2026ರಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ, ಇನ್ನೂ ಒಂದು ಏನಂದರೆ, ಮಳೆ ಯಾಕೆ ಬರೋದಿಲ್ಲ ಅಂತಂದರೆ, ಮಳೆ ಯಾರೂ ತರ್ಲಕ್ಕೆ ಸೈಂಟಿಸ್ಟ್ ಯಾರೂ ಆಗೋದಿಲ್ಲ, ಯಾವ ಸೈಂಟಿಸ್ಟ್ನೂ ಆಗೋದಿಲ್ಲ. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರ ಜಾಸ್ತಿ CC ರೋಡು ಅದು ಇದು ಅವ್ರ ಇನ್ಕಮ್ ಇದ್ದಿದ್ದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ ಸರ್ಕಾರ ಆಗಲಿ, BJP ಸರ್ಕಾರ ಆಗಲಿ, JDS ಸರ್ಕಾರ ಆಗಲಿ, ಎಲ್ಲರೂ ಅದಕ್ಕೆ ಒತ್ತು ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಫಾಯ್ದಾಕ್ಕೋಸ್ಕರ. ಇವತ್ತು ಮರಗಳು ಕಡಿಮೆ ಆಗ್ತಾ ಇದ್ದಾವೆ. ಪೂರಾ ನಮ್ಮ ಕರ್ನಾಟಕ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಮರಗಳು ಕಡಿಮೆ ಆಗ್ತಾವೆ. ಯಾಕೆ ಆಗ್ತಾವೆ ಇದ್ದಾವೆ ಅಂದರೆ, ಆವಾಗ ಹಿಂದಕ್ಕೊಂದು 50-60 ವರ್ಷದ ಹಿಂದೆ ಎಲ್ಲ ಕಂದಾಯ ಲ್ಯಾಂಡಿನಲ್ಲಿ ಮತ್ತು ಅರಣ್ಯ ಪ್ರದೇಶದಲ್ಲಿ ಸಾಕಾಗಷ್ಟು ಮರಗಿಡಗಳು ತನ್ನಾಗಿ ತಾವು ಬೆಳೆದಿದ್ದವು, ಯಾರೂ ಹಚ್ಚಿದ್ದಿದ್ದಿಲ್ಲ. ಅವೆಲ್ಲ ನಾಶ ಮಾಡಿ ಇವತ್ತು ತಮ್ಮ ಓಟಿನಕ್ಕೋಸ್ಕರವಾಗಿ, ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ತಮ್ಮ ಎಲ್ಲ ಅವ್ರದ್ದು ಫಾಯ್ದದಕ್ಕೋಸ್ಕರವಾಗಿ ಮರಗಳನ್ನು ಕಡಿದು ನಾಶ ಮಾಡಿ ಎಲ್ಲ ಇವತ್ತೇನಂದ್ರೆ ಹೊಲಗಳು ಕೊಟ್ಟಿರ್ತಾರೆ ಎಲ್ಲರಿಗೆ. ಹೀಗಾಗಿ ಮಳೆ ಏನಪ್ಪ ಅಂದ್ರೆ ಹಿಂದಕ್ಕೆ ಬಂದಂಗೆ ಬರೋದಿಲ್ಲ. ಎಲ್ಲ ಊರಲ್ಲಿ ಇವತ್ತು ಒಂದೊಂದು ಇದರಲ್ಲಿ ಇವತ್ತು ದನಗಳಿಗೆ ನೀರು ಕೂಡ ಸಿಗೋದಿಲ್ಲ ಒಂದು ಹಳ್ಳಿಯಲ್ಲಿ, ಅಂಥ ಪರಿಸ್ಥಿತಿ ಬಂದದ. ಇದಕ್ಕೆ ಕಾರಣ ಏನಂದ್ರೆ ಮರಗಿಡಗಳು ಕಮ್ಮಾಗಿದ್ದರಿಂದ. ಯಾಕಂದರೆ ಇವತ್ತು ಈ ರಾಜಕಾರಣಿಗಳು ಏನು ಮಾಡ್ತಾರಂದರೆ, ಯಾವುದೇ ಒಂದು ಕೆಲಸ ತೊಗೋಬೇಕಂದ್ರೆ ಅವ್ರಿಗೇನು ಫಾಯ್ದ ಅದ ಅದನ್ನು ನೋಡ್ಕೊಂಡು ಕೆಲಸ ಕೊಡ್ತಾರೆ. ಅವ್ರಿಗೇನು ಫಾಯ್ದ ಇರ್ತದೆ ಅಂದರೆ CC ರೋಡ್, ಡಾಂಬರ್ ರೋಡ್ ಇಂಥದ್ದೇ ಇರ್ತದೆ. ಅವ್ರಿಗೆ ಗಿಡ ಮರಗೆ ಹಚ್ಚಲಿಕ್ಕೆ ಅದರಾಗ ಅವ್ರ ಫಾಯ್ದ ಇರೋದಿಲ್ಲ. ಅದಕ್ಕೆ ಅರಣ್ಯ ಇಲಾಖೆಗೆ ಬಜೆಟ್ನೂ ಕಮ್ಮಿ ಕೊಡ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಸೇವೆ ಸಲ್ಲಿಸಿದ್ದೀನಿ, ಅದಕ್ಕೆ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಬೇರೆದವ್ರಿಗೆ ಏನಂತಂದ್ರೆ PWD ಅವರಿಗೆಲ್ಲ ಎಷ್ಟೋ ಕೋಟಿ ಅಬ್ಜ ಗಂಟಲೆ ಬಜೆಟ್ ಬಿಟ್ಟರೆ ನಮಗೆ ಭಾಳ ಆದ್ರೆ ಅದರದ್ದೊಂದು 10% ಬಜೆಟ್ ಕೊಡೋದಿಲ್ಲ. ಹೀಗಾಗಿ ಇವತ್ತು ಎಲ್ಲ ಕಡೆ ಮರಗಳ ಸಂಖ್ಯೆ ಕಡಿಮೆ ಆಗಿದೆ. ಸರ್ಕಾರಕ್ಕೆ ಅರಿವಾಗಬೇಕು, ಮಳೆ ಯಾಕೆ ಹೋಗ್ತಾ ಇದೆ, ಭೂಕಂಪ ಯಾಕೆ ಆಗ್ತಾ ಇದೆ, ಭೂಮಿ ಯಾಕೆ ಕಾಯ್ತಾ ಇದೆ. ಮರಗಳ ಸಂಖ್ಯೆ ಕಡಿಮೆ ಆಗೋದ್ರಲ್ಲಿಂದ, ಮರಗಳ ಸಂಖ್ಯೆ ಎಷ್ಟು ಜಾಸ್ತಿ ಇದ್ದಾವೆ ಅಷ್ಟು ನೀರಿನ ಮಳೆ ಮೋಡ ಕರಗುವ ಶಕ್ತಿ ಗಿಡಕ್ಕೆ ಬಿಟ್ಟರೆ ಮತ್ತೆ ಯಾರಿಗೆ ಸೈಂಟಿಸ್ಟಿಗಿಲ್ಲ. ಮೋಡಗಳನ್ನು ಕರಗುವ ಶಕ್ತಿ ಗಿಡಗಳಿಗಿದ್ದಷ್ಟು ಯಾರಿಗೂ ಇಲ್ಲ. ಗಿಡ ಮರಗಳು ಕಮ್ಮಾಗಿದ್ರಲಿಂದ ಈ ದೇಶ ಇಷ್ಟೆಲ್ಲ ಹಾಳಾಗ್ಲಿಕ್ಕೆ ಕಾರಣ. ಗಿಡ ಮರಗಳು ಕಮ್ಮಾಗೋದ್ರಲಿಂದ ನೀರಿನ ಹಾಹಾಕಾರ. ಇವತ್ತು ಜಾನುವಾರುಗಳು ಎಲ್ಲಿ ಬಂದು ನೀರು ಇಲ್ದೇನೆ ಕೆಲವೊಂದು ಕಡೆ ಸಾಯ್ತಾ ಇದ್ದಾವೆ. ಯಾವ ಕಾರಣ ಅಂದರೆ ಇದು ಮರಗಳ ಸಂಖ್ಯೆ ಕಡಿಮೆ ಆಗೋದ್ರಲಿಂದ. ಇವತ್ತು ಗುಲ್ಬರ್ಗ ಜಿಲ್ಲಾದಾಗ ನಾವು ಇಲ್ಲಿ ನೌಕರಿ ಮಾಡಿದ್ದೀವಿ. ಅವಾಗ ಕಾರ್ಪೊರೇಷನ್ದವರು ಬಜೆಟ್ ಕೊಡ್ತಿದ್ರು. ಆ ಬಜೆಟ್ ಎಲ್ಲಿ ಹೋಗ್ತದೋ ಗೊತ್ತಾಗಲ್ಲ. ಈಗ ನಮಗೀಗ ರಿಟೈರ್ಡ್ ಆಗಿನ 20 ವರ್ಷ ಆಯಿತು. ಬಜೆಟ್ ಎಲ್ಲಿ ಹೋಗ್ತದೋ ಗೊತ್ತಾಗಲ್ಲ. ಕಾರ್ಪೊರೇಷನ್ದವರು ಸಿಟಿ ಏರಿಯಾದಾಗ ಲಿಮಿಟ್ದಾಗ ಏನಪ್ಪ ಅಂದ್ರೆ ಗಿಡ ಹಚ್ಚಲಿಕ್ಕೆ ಸಾಕಷ್ಟು ಬಜೆಟ್ ಕೊಡ್ತಾರೆ. ಈಗ ಎಲ್ಲಿಗೆ ಹೋಗ್ತದೋ ನನಗೆ ಗೊತ್ತೇ ಆಗಲ್ಲ ಈಗ. ಅದಕ್ಕೆ ದಯವಿಟ್ಟು ಏನಪ್ಪ ಅಂತಂದ್ರೆ ಸಂಬಂಧಪಟ್ಟ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನತೆವೆತ್ತ ಮಾನ್ಯ DK ಶಿವಕುಮಾರ್ ಅವರೇ ಮತ್ತು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರೇ, ಇದು ಮಾತ್ರ ಚಾಲೆಂಜ್ ಆಗಿ ಸ್ವೀಕಾರ ಮಾಡಬೇಕು. ಗಿಡ ಮರಗಳೇ ಕಮ್ಮಾಗೋದ್ರಲಿಂದ ಮಳೆ ಗಿಳಿ ಬರೋದು ಕಮ್ಮಾಗಿದೆ. ಎಲ್ಲ ರೀತಿಯಿಂದ ಕಮ್ಮಾಗಿದೆ. ಗಿಡಗಳಿಂದ ಹವಾಮಾನ ಕಡಿಮೆ ಆಗಿದೆ. ಗಿಡಗಳ ಇಲ್ಲಿಂದ ರೋಗ ರುಜುಗಳು ಹೆಚ್ಚಾಗಿದೆ. ದನ ಕರುಗಳಿಗೆ ರೋಗ ರುಜು ಬರ್ತಾ ಇದೆ. ಗಿಡ ಮರಗಳಿಲ್ಲದೆ ಯಾವೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 84 ಲಕ್ಷ ಜೀವರಾಶಿಗಳು ಗಿಡ ಮರಗಳ ಆಶ್ರಯದಲ್ಲಿ ಬದುಕ್ತಾ ಇದ್ದೇವೆ ಇವತ್ತು. ಆದ್ದರಿಂದ ಈ ಗಿಡ ಮರಗಳಿಗೆ ತಾವು ಒತ್ತು ಕೊಡಬೇಕಂತ ಕಳಕಳಿ ವಿನಂತಿ ಮಾಡ್ತೀನಿ ನಿಮಗೆ. ದಯವಿಟ್ಟು ಏನಂತಂದರೆ ಮುಂದಿನ ಈಗ ಬರುವ ದಿನಗಳಲ್ಲಿ ಗಿಡ ಮರಗಳು ಜಾಸ್ತಿ ಮಾಡಬೇಕು. ಕಂದಾಯ ಇಲಾಖೆ ಜಮೀನುಗಳನ್ನು ಒತ್ತುವರಿ ಮಾಡಿದ್ದು ಬಿಡಿಸಬೇಕು. ಅರಣ್ಯ ಇಲಾಖೆ ಜಮೀನುಗಳನ್ನು ಒತ್ತುವರಿ ಮಾಡಿದ್ದು ಬಿಡಿಸಬೇಕು. ಇವತ್ತು 33% ಫಾರೆಸ್ಟ್ ಬೇಕು ನಮಗೀಗ.
ಈಗಿನ ಜನಸಂಖ್ಯೆ ಆಧಾರದ ಮೇಲೆ ಈಗ ಇದ್ದಿದ್ದು 15-16% ಇದೆ, ನಮ್ಗೆ ಗೊತ್ತಿದೆ. ಹಿಂಗಾಗಿ ಅದಕ್ಕಾಗಿ ಈ ಎಲ್ಲ ಮಂತ್ರಿಗಳಿಗೆ, ಎಲ್ಲ ಕರ್ನಾಟಕ ರಾಜ್ಯದ ಘನತೆಯುತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಗಲಿ, BJP ಆಗಲಿ, JDS ಆಗಲಿ, ತಮ್ಗೆ ಅರಿವು ಇರಬೇಕು. ಇದಕ್ಕೆಲ್ಲ ಕಾರಣ, ಇದಕ್ಕೆಲ್ಲ ಕಾರಣಗಳು ಮೇನ್ ಮರಗಳಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಮರ ಎಷ್ಟು ಜಾಸ್ತಿ ಇದ್ದಾರೆ ಅಷ್ಟು ಶ್ರೀ ಸಂಪತ್ತು, ಎಷ್ಟು ಮಳೆ ಬೇಕಾದ ಟೈಮಿಗೆ ಬಂದು ಬೇಕಾದ ಟೈಮ್ ನಿಂದಿರ್ತದ. ಅದು ಮರಗಳು ಇದ್ದರಿಂದ ಅದು ಬ್ಯಾಲೆನ್ಸ್ ಕಂಟ್ರೋಲ್ ಮಾಡ್ತಾ ಇದೆ. ಜೈ ಭೀಮ್ ಅದೊಂದು ಹಾಕಿಬಿಡು. ಹನುಮಂತಪ್ಪ ಗಾರಂಪಳ್ಳಿ.